ಅನಾದಿ ಕಾಲದಿಂದಲೂ ರೈತರು ಕೃಷಿಯನ್ನ ಮಾಡುತ್ತಿದ್ದಾರೆ. ಆದರೆ ನಾವು ಕೃಷಿ ಮಾಡುವಂತಹ ಮಣ್ಣು ಆರೋಗ್ಯವಾಗಿದೆಯಾ ಅಥವಾ ಕೃಷಿಯ ಮಣ್ಣನ್ನ ನಾವು ಪರೀಕ್ಷಿಸಿದ್ದೇವಾ? ನಮಸ್ಕಾರ ರೈತ ಬಾಂಧವರೇ, ವಿಶ್ವ ಮಣ್ಣಿನ ದಿನಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಆರೋಗ್ಯಕರ ಮಣ್ಣಿನಿಂದ ಮಾತ್ರ ಆರೋಗ್ಯವಾದ ಬೆಳೆಯನ್ನ ಬೆಳೆಯಲು ಸಾಧ್ಯ. ಈ ಆರೋಗ್ಯಕರ ಮಣ್ಣನ್ನು ಪರೀಕ್ಷಿಸಬೇಕಾದರೆ 3 ಅಂಶಗಳನ್ನ ಪರೀಕ್ಷಿಸುತ್ತಾರೆ. ಮೊದಲನೆಯದು ಭೌತಿಕ ಅಂಶ, ಎರಡನೆಯದು ರಾಸಾಯನಿಕ, ಮೂರನೆಯದು ಜೈವಿಕ ಅಂಶ. ಭೌತಿಕ ಅಂಶದಲ್ಲಿ ಮಣ್ಣಿನ ರಚನೆಯನ್ನ ಪರೀಕ್ಷಿಸುತ್ತಾರೆ. ರಾಸಾಯನಿಕ ಅಂಶದಲ್ಲಿ pH, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಸಾವಯವ ಇಂಗಾಲ ಹಾಗೂ ಪೋಷಕಾಂಶಗಳನ್ನ ಪರೀಕ್ಷಿಸುತ್ತಾರೆ. ಅದೇ ರೀತಿ ಜೈವಿಕ ಅಂಶಗಳಲ್ಲಿ ಸೂಕ್ಷ್ಮಾಣುಜೀವಿಗಳು ಅಥವಾ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯನ್ನ ಪರೀಕ್ಷಿಸಲಾಗುತ್ತದೆ. ರೈತರು ತಮ್ಮ ಮಣ್ಣಿನ ನಿಖರವಾದ ಆರೋಗ್ಯವನ್ನ ತಿಳಿದುಕೊಳ್ಳಲು ಮಣ್ಣಿನ ಪರೀಕ್ಷೆ ಅಥವಾ ಸಾಯಿಲ್ ಟೆಸ್ಟಿಂಗ್ ಅನ್ನು ಮಾಡಿಸಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಈ ಸಾಯಿಲ್ ಟೆಸ್ಟಿಂಗ್ ಫೆಸಿಲಿಟೀಸ್ಗಳು ನಿಮ್ಮ ಹತ್ತಿರದ KVKಗಳಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿರುತ್ತದೆ. ಇಲ್ಲವಾದರೆ ಕೆಳಗೆ ಕಾಣುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಕೂಡ ಕ್ರಿಯಾಜನ್ ಸಂಸ್ಥೆ ವತಿಯಿಂದ ನೀವು ಈ ಫೆಸಿಲಿಟಿಯನ್ನ ಉಪಯೋಗಿಸಿಕೊಳ್ಳಬಹುದು. ಇದೇ ರೀತಿ ಮಣ್ಣು ಹಾಗೂ ಕೃಷಿಗೆ ಸಂಬಂಧಿಸಿದ ವಿಡಿಯೋಗಳನ್ನ ನೋಡೋದಕ್ಕಾಗಿ ನಮ್ಮ ಕ್ರಿಯಾಜಿನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.